ಇದೆಲ್ಲವೂ ಕೂಡ ಏನಂತಂದರೆ IMF ಹೇಳಿದಾದರೂ ಏನಂತ ನೋಡ್ತಾ ಹೋಗೋದಾದರೆ ಕಳೆದ 10 ವರ್ಷದಲ್ಲಿ ಭಾರತ ವಿಶ್ವದಲ್ಲೇ ಅತಿ ವೇಗವಾಗಿ ಆರ್ಥಿಕವಾಗಿ ಬೆಳೀತಾ ಇದೆ ಅಂತ IMF ಹೇಳಿದೆ. ಇನ್ನು ಮುಂದಿನ ಸ್ಟೋರಿ ಏನಂತ ನೋಡ್ತಾ ಹೋಗೋದಾದರೆ ಸತತ 2 ದಿನಗಳ ಕಾಲ ದಿಲ್ಲಿಯಲ್ಲಿ HDK ಅಂದರೆ ಗೌಡರನ್ನ ಭೇಟಿಯಾಗಿದ್ದಾರೆ ಸಾಹುಕಾರ್. ಗೌಡರಿಗೂ ಮತ್ತು ಗೌಡರ ಕುಟುಂಬವನ್ನು ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಊಹಾಪೋಹಗಳು, ಚರ್ಚೆಗಳು, ರಾಜಕೀಯದಲ್ಲಿ ವಿಶ್ಲೇಷಣೆಗಳು ಮಾಡ್ತಾ ಹೋಗೋದು ಸರ್ವೇ ಸಾಮಾನ್ಯ. HD ಕುಮಾರಸ್ವಾಮಿ ಮತ್ತು HD ದೇವೇಗೌಡ ಅವರನ್ನು ಸತೀಶ್ ಜಾರಕಿಹೊಳಿ ಅವರು ದೆಹಲಿಯಲ್ಲಿ ಮೀಟ್ ಮಾಡಿದ್ದಾರೆ, ರಹಸ್ಯ ಸಭೆಯನ್ನು ನಡೆಸಿದ್ದಾರೆ ಅಂತ ಈಗ ಒಂದು ಫೋಟೋ ಈಗ ವೈರಲ್ ಆಗ್ತಾ ಇದೆ. ಆ ಫೋಟೋ ಯಾವಾಗಿನದ್ದು ಕೂಡ ಗೊತ್ತಿಲ್ಲ, ಆದರೆ ಈಗ ಒಂದು ಫೋಟೋ ವೈರಲ್ ಆಗ್ತಾ ಇದೆ. ಅದನ್ನು ಈಗ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ಹೌದು ಭೇಟಿಯಾಗಿದ್ದೀವಿ ಅಂತ. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿಯಲ್ಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದು, ಈ ಭೇಟಿ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಕುಮಾರಸ್ವಾಮಿಯವರ ದೆಹಲಿ ನಿವಾಸದಲ್ಲಿ ಭೇಟಿಯನ್ನು ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಮಂಗಳವಾರ ರಾತ್ರಿ ಕುಮಾರಸ್ವಾಮಿಯವರ ಮನೆಯಲ್ಲಿ ಭೋಜನಕ್ಕೆ ತೆರಳಿದಂತಹ ಜಾರಕಿಹೊಳಿ ಸುಮಾರು 1.5 ತಾಸು ಮಾತುಕತೆಯನ್ನು ನಡೆಸಿದ್ದಾರೆ. ಈ ಮಾತುಕತೆಯ ವೇಳೆ ಸದ್ಯ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇರುವ ಹನಿ ಟ್ರ್ಯಾಪ್, ರಾಜ್ಯದಲ್ಲಿ ನಡೀತಾ ಇರುವಂತಹ ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳ ಕುರಿತು ಈಗ ಚರ್ಚೆಯನ್ನು ಮಾಡಿದ್ದಾರೆ. ಆದರೆ ಯಾವ ತೆರನಾಗಿ ಚರ್ಚೆ ಮಾಡಿದ್ದಾರೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಈಗಾಗಲೇ ಹನಿ ಟ್ರ್ಯಾಪ್ ದೊಡ್ಡ ಗದ್ದಲ ಸೃಷ್ಟಿ ಮಾಡಿದೆ. ಈ ಗದ್ದಲದ ನಡುವೆ HD ಕುಮಾರಸ್ವಾಮಿ ಅವರನ್ನು, ಅಂದರೆ ಈಗಾಗಲೇ ಅವರು ವಿರೋಧ ಪಕ್ಷದಲ್ಲಿದ್ದಾರೆ, ಅವ್ರಿಗೆ ಏನೇ ಇದ್ರೂ ಕೂಡ ವಿರೋಧ ಪಕ್ಷದಲ್ಲಿದ್ದಾರೆ. ಆದರೆ ಈ ಒಂದು ಚರ್ಚೆ ಈಗ ಚರ್ಚೆ ದೊಡ್ಡ ಹೈಪ್ ಸೃಷ್ಟಿ ಮಾಡಿದೆ.